ಹಾಯ್ ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಸಂತಕಾಲ, ಚಳಿಗಾಲ ಮುಗಿದ ನಂತರ ಬೇಸಿಗೆ ಶುರು ಆಗೋಕ್ಕಿಂತ ಮುಂಚೆ ಬರುವಂಥ ಒಂದು ಸಮಯವನ್ನು ವಸಂತಕಾಲ, ಸ್ಪ್ರಿಂಗ್ ಸೀಸನ್ ಅಂತ ಕರೀತಾರೆ. ಈ ಒಂದು ಟೈಮ್ನಲ್ಲಿ ನಾವು ತುಂಬಾ ಒಳ್ಳೆಯ ಕೆಲಸಗಳನ್ನು ನಮ್ಮ ಗಾರ್ಡನ್ನಲ್ಲಿ ಮಾಡ್ಕೊಳ್ಬೋದು. ಯಾವ ಗಿಡಗಳ ಮೇಲೆ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ರೀತಿ ನಮ್ಮ ಗಾರ್ಡನನ್ನು ನಾವು ಸುಂದರವಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಆಗಿದ್ದರೆ ವಿಡಿಯೋ ಶುರು ಮಾಡೋಣ. ಸ್ಪ್ರಿಂಗ್ ಸೀಸನ್ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಈ ಒಂದು ಕಾಲ ಶುರುವಾಗುತ್ತೆ. ಅಂತಂದರೆ ಮಾವಿನ ಗಿಡದ ಚಿಗುರು ಶುರುವಾಗುತ್ತಲ್ಲ, ಅದೇ ವಸಂತ ಋತು. ಈ ಒಂದು ಸೀಸನ್ನಲ್ಲಿ ನಾವು ತುಂಬ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡ್ಕೊಳ್ಬೋದು. ಯಾವ ಒಂದು ಕೆಲಸಗಳು ಅಂತಂದರೆ, ನೀವು ಗಿಡಗಳನ್ನು ಪ್ರೂನಿಂಗ್ ಮಾಡೋದಾಗಿರ್ಬೋದು, ಹಾರ್ಡ್ ಪ್ರೂನಿಂಗ್ ಮಾಡೋದಾಗಿರ್ಬೋದು, ಗಿಡಗಳನ್ನು ಒಂದು ಶೇಪಲ್ಲಿ, ಒಂದು ಸೈಜ್ ಆಕಾರದಲ್ಲಿ ನೀವು ಅವುಗಳನ್ನು ಮೇಂಟೈನ್ ಮಾಡ್ಕೊಳ್ಬೋದು. ಜೊತೆಗೆ ಗಿಡಗಳಲ್ಲಿ ರೂಟ್ ಬೌಂಡ್ ಆಗಿದ್ದರೆ, ಅಂತಂದರೆ ಮಣ್ಣೆಲ್ಲ ಕಂಪ್ಲೀಟಾಗಿ ಮುಗಿದೋಗಿ ಅದರಲ್ಲಿ ಕೇವಲ ಬೇರುಗಳು ಮಾತ್ರ ಆವರಿಸ್ಕೊಂಡಿದ್ರೆ, ಪಾಟ್ ಏನಾದರೂ ಅದಕ್ಕೆ ಚಿಕ್ಕದಾಗ್ತಾ ಇದ್ದರೆ ನೀವು ಇವಾಗ ರೂಟ್ ಪ್ರೂನಿಂಗ್ ಕೂಡ ಮಾಡ್ಕೊಳ್ಬೋದು. ಯಾವ ಗಿಡಗಳ ರೂಟ್ ಪ್ರೂನಿಂಗ್ ಮಾಡ್ಬೋದು? ಕರಿಬೇವು, ಆಲಿಯಾಂಡರ್ ಅಂತಂದರೆ ಕಣ್ಣೀರಾಗಿರ್ಬೋದು, ದಾಸವಾಳ ಆಗಿರ್ಬೋದು, ಗುಲಾಬಿ ಹೂವು ಆಗಿರ್ಬೋದು, ಈ ಹಲವಾರು ಗಿಡಗಳ ನೀವು ರೂಟ್ ಪ್ರೂನಿಂಗ್ ಕೂಡ ಇವಾಗ ಮಾಡ್ಕೊಳ್ಬೋದು. ಅಷ್ಟೇನು ಟೆಂಪ್ರೇಚರ್ ಹೈ ಇಲ್ಲ, ನೀವು ಯಾವುದೇ ಒಂದು ಕೆಲಸಗಳನ್ನು ಮಾಡಿಕೊಂಡ್ರೂ ಗಿಡ ತುಂಬ ಬೇಗ ರಿಕವರ್ ಆಗುತ್ತೆ. ಆದರೆ ಮಾರ್ಚ್ ಸ್ಟಾರ್ಟಿಂಗಲ್ಲಿ, ಫೆಬ್ರವರಿ ಎಂಡಲ್ಲಿ ಅಷ್ಟರ ಒಳಗಡೆ ನೀವೇನು ಮಾಡಬೇಕು, ಫೆಬ್ರವರಿ 20-25 ಒಳಗಡೆ ನೀವೇನು ಮಾಡಬೇಕು ಅಂತಂದರೆ, ಶಿವರಾತ್ರಿ ಒಳಗಡೆ ನೀವು ಇವೆಲ್ಲ ಕೆಲಸಗಳನ್ನು ಮಾಡಿಕೊಂಡ್ರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ಇದು ನನ್ನ ಕೆಂಪು ದಾಸವಾಳದ ಗಿಡ. ಇದನ್ನು ನಾನು ನಿಮಗೆ ಪ್ರೂನಿಂಗ್ ಮಾಡೋದನ್ನು ಕೂಡ ತೋರಿಸ್ತೀನಿ. ಇದನ್ನು ನಾನು ರೂಟ್ ಪ್ರೂನಿಂಗ್ ಮಾಡ್ತಾಯಿಲ್ಲ, ರೀಪಾಟ್ ಮಾಡ್ತಾಯಿಲ್ಲ. ಇನ್ನೊಂದು, ನೀವಿವಾಗ ಗಿಡಗಳು ನಿಮಗೆ ತುಂಬ ಬೆಳೀತಾ ಇದೆ, ಅದನ್ನು ಕೇವಲ ನೀವು ಚಿಕ್ಕ ಪಾಟ್ನಿಂದ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಬೇಕಂದ್ರೂ ಕೂಡ ನೀವು ಇವಾಗ ಈಸಿಯಾಗಿ ಶಿಫ್ಟ್ ಕೂಡ ಮಾಡ್ಬೋದು. ನೋಡಿ, ಮಲ್ಲಿಗೆ ಗಿಡದ ಪ್ರೂನಿಂಗ್ ಕೂಡ ನೀವು ಇವಾಗ ಈಸಿಯಾಗಿ ಮಾಡ್ಕೊಳ್ಬೋದು. ಇದರಿಂದ ಮಲ್ಲಿಗೆ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಕೂಡ ಕಾಣಿಸುತ್ತೆ. ಅದನ್ನು ಕೂಡ ನಾನು ಮುಂದೆ ಬರುವಂಥ ವಿಡಿಯೋನಲ್ಲಿ ನಿಮಗೆ ಆದಷ್ಟು ಬೇಗ ಯಾವ ರೀತಿ ರೂಟ್ ಪ್ರೂನಿಂಗ್ ಮಾಡ್ಬೋದು, ಯಾವ ರೀತಿ ಅದನ್ನು ಹಾರ್ಡ್ ಪ್ರೂನಿಂಗ್ ಮಾಡಿ ಯಾವ ಫರ್ಟಿಲೈಸರ್ಸನ್ನು ಕೊಡಬೇಕು ಅನ್ನೋದನ್ನು ಕೂಡ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಈ ರೀತಿ ಉದ್ದನೆ ಬಂದಿರುವಂಥ ಕಡ್ಡಿಗಳಿದ್ದರೆ, ಇದರಲ್ಲಿ ಮೊಗ್ಗಿದೆ ಅಂತ ನೀವು ಅದಕ್ಕೆ ಆಸೆ ಪಡಬೇಡಿ. ಇದನ್ನು ನಾವು ಇವಾಗ ಕಳ್ಕೊಂಡ್ರೇ ಮುಂದೆ ನಮಗೆ ಇದರಲ್ಲಿ ಹೆಚ್ಚು ಬ್ರಾಂಚಸ್ ಬರುತ್ತೆ, ಹೆಚ್ಚು ಹೂಗಳು ಕೂಡ ಬರುತ್ತೆ. ಇಲ್ಲ ನೀವು ಇದನ್ನು ಹಾಗೆ ಬಿಟ್ಟರೆ ಅಂತಂದರೆ ಮುಂದೆ ಬಿಸಿಲಿನಲ್ಲಿ ಇದನ್ನು ಹಾರ್ಡ್ ಪ್ರೂನಿಂಗ್ ಮಾಡೋದಕ್ಕಾಗಲ್ಲ, ರೀಪಾಟ್ ಮಾಡೋಕ್ಕಾಗಲ್ಲ, ರೂಟ್ ಪ್ರೂನಿಂಗ್ ಮಾಡೋಕ್ಕಾಗಲ್ಲ. ಆವಾಗ ಗಿಡದಲ್ಲಿ ಹೂಗಳು ಚೆನ್ನಾಗಿ ಬರಲ್ಲ. ಯಾಕಂತಂದರೆ ಇವಾಗ ಬಿಸಿಲು ಹೆಚ್ಚಾದಂತೆಲ್ಲ ಗಿಡಗಳು ರಿಕವರ್ ಆಗೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ನೀವು ದಾಸವಾಳ ಗಿಡಗಳನ್ನು ಇವಾಗ ಹಾರ್ಡ್ ಪ್ರೂನಿಂಗ್ ಮಾಡೋದ್ರಿಂದ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆಯನ್ನು ನೀವು ಕಾಣ್ಬೋದು. ಜೊತೆಗೆ ಹಾರ್ಡ್ ಪ್ರೂನಿಂಗ್ ಮಾಡಿದ ನಂತರ ಗಿಡಗಳನ್ನು ಪ್ರೂನಿಂಗ್ ಆಗಿರ್ಬೋದು, ಪಾಟಿಂಗ್ ಮಾಡಿದ ನಂತರ ಅವುಗಳಿಗೆ ಚೆನ್ನಾಗಿ ಫರ್ಟಿಲೈಸರ್ ಮಾಡಿ. ಇದರಿಂದ ನೈಟ್ರೋಜನ್ ರಿಚ್ ಫರ್ಟಿಲೈಸರನ್ನು ನೀವು ಕೊಡೋದ್ರಿಂದ ಗಿಡಗಳಲ್ಲಿ ಗ್ರೋತ್ ತುಂಬ ಚೆನ್ನಾಗಿ ಬರುತ್ತೆ, ಬರುವಂಥ ಎಲೆಗಳು ದೊಡ್ಡದಾಗಿ ಬರುತ್ತೆ, ಗಿಡ ತುಂಬ ಬುಷಿಯಾಗಿ ಅಂತಂದರೆ ತುಂಬ ಹರಡ್ಕೊಂಡ್ಬಿಟ್ಟು ಬೆಳೆಯುತ್ತೆ. ಒಂದು ಕಡೆ ನೀವು ಕಟಿಂಗ್ ಮಾಡಿದ್ರೆ ಅದರ ಸೈಡಲ್ಲಿ 3-4 ಬ್ರಾಂಚಸ್ ನಿಮಗೆ ಖಂಡಿತ ಸಿಗುತ್ತೆ. ಅಷ್ಟೇ ಅಲ್ಲ, ಇನ್ನೊಂದೇನು ಅಂತಂದರೆ, ನಾವು ಇವಾಗ ಚಳಿಗಾಲದಲ್ಲಿ ಅಷ್ಟೊಂದು ಫರ್ಟಿಲೈಸರ್ಸನ್ನು ಕೊಡೋಕ್ಕಾಗಿರಲಿಲ್ಲ. ಯಾಕಂತಂದರೆ ಹಲವಾರು ಗಿಡಗಳು ಡಾರ್ಮೆನ್ಸಿನಲ್ಲಿತ್ತು. ಆದರೆ ಬಿಸಿಲು ಬರ್ತಾ ಇದ್ದಂಗೆ ಗಿಡಗಳು ಡಾರ್ಮೆನ್ಸಿಯಿಂದ ನಾರ್ಮಲ್ ಸ್ಟೇಜಿಗೆ ಬರುತ್ತೆ. ಆವಾಗ ಅದರ ಬೇರುಗಳು ಆ್ಯಕ್ಟಿವ್ ಆಗುತ್ತೆ. ಬೇರುಗಳು ಆ್ಯಕ್ಟಿವ್ ಆಗಬೇಕು ಅಂತಂದರೆ ಕೆಲವೊಂದು ಫರ್ಟಿಲೈಸರ್ಸನ್ನು ಕೂಡ ನಾವು ಇವಾಗ ಕೊಡಬೇಕಾಗತ್ತೆ. ನೀವು ಇವಾಗ ಚೆನ್ನಾಗಿ ಗಿಡಗಳನ್ನು ಪ್ರೂನಿಂಗ್ ಮಾಡಿ ಫರ್ಟಿಲೈಸರ್ ಮಾಡೋದ್ರಿಂದ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಮತ್ತೆ ರಿಕವರ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ಉದ್ದವಾಗಿ ಬೆಳೆದಿರುವಂಥ ಬ್ರಾಂಚಸನ್ನು ನೀವು ಕಟಿಂಗ್ ಮಾಡೋದ್ರಿಂದ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ, ಈ ಉದ್ದಗೆ ಹೋಗಿರುವಂಥ ಬ್ರಾಂಚಸ್ಗಳಿಗೆ ಮಾತ್ರ ಎನರ್ಜಿ ಹೋಗ್ತಾ ಇರುತ್ತೆ. ನೀವು ಇದನ್ನು ಪ್ರೂನಿಂಗ್ ಮಾಡಿದ್ರಿ ಅಂತಂದರೆ ಉಳಿದಿರುವಂಥ ಬೇರೆ ಬೇರೆ ಚಿಕ್ಕ ಬ್ರಾಂಚಸ್ಗಳಿಗೂ ಕೂಡ ಎನರ್ಜಿ ಹೋಗುತ್ತೆ. ನಾವು ಹಾಕಿರುವಂಥ ಫರ್ಟಿಲೈಸರ್ಸ್ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಚೆನ್ನಾಗಿ ಈಕ್ವಲ್ ಆಗಿ ತಲುಪುತ್ತೆ. ನೋಡಿ, ನಾನಿಲ್ಲಿ ಬಿಳಿ ದಾಸವಾಳದ ಗಿಡವನ್ನು ಪ್ರೂನಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನಾನು ರೀಪಾಟ್ ಮಾಡ್ತಾ ಇಲ್ಲ, ರೂಟ್ ಪ್ರೂನಿಂಗ್ ಮಾಡ್ತಾ ಇಲ್ಲ. ಯಾಕಂತಂದರೆ ಇದು ಲಾಸ್ಟ್ ಇಯರ್ ನಾನು ಮಳೆಗಾಲದಲ್ಲಿ ಇದನ್ನು ರೀಪಾಟ್ ಮಾಡಿದ್ದೀನಿ. ಕೇವಲ 1.5-2 ವರ್ಷಗಳ ನಂತರ ನೀವು ಗಿಡದ ಸೈಜನ್ನು, ಅದರ ಏಜನ್ನು ನೋಡ್ಕೊಂಡ್ಬಿಟ್ಟು ರೀಪಾಟ್ ಮಾಡೋದು, ರೂಟ್ ಪ್ರೂನಿಂಗ್ ಮಾಡೋದು ಒಳ್ಳೆಯದು. ಸೊ ನಾನು ಇದನ್ನು ರೀಪಾಟ್ ಮಾಡಿ ಕೇವಲ 6-7 ತಿಂಗಳು ಮಾತ್ರ ಆಗಿದೆ. ಹಾಗಾಗಿ ನಾನು ಇದನ್ನು ರೀಪಾಟ್ ಮಾಡ್ತಾ ಇಲ್ಲ, ಕೇವಲ ಇದಕ್ಕೆ ಒಂದು ಆಕಾರವನ್ನು ಕೊಡ್ತಾ ಇದ್ದೀನಿ. ಉದ್ದನೆ ಹೋಗಿರುವಂಥ ಬ್ರಾಂಚಸ್ಸನ್ನು ಸೈಡಲ್ಲಿ ಈ ಬೇಡದೇ ಇರುವಂಥ ಏನು ಬ್ರಾಂಚಸ್ ಇದೆಯಲ್ಲ ಇವುಗಳನ್ನು ಪ್ರೂನಿಂಗ್ ಮಾಡಿ ತೆಗಿತಾ ಇದ್ದೀನಿ. ತೆಗೆಯೋದಕ್ಕೂ ಮುಂಚೆ ನೀವೇನು ಮಾಡಬೇಕು,
ಕಟ್ರನ್ನು ಸ್ಯಾನಿಟೈಸ್ ಮಾಡಬೇಕು. ಸ್ಯಾನಿಟೈಸರ್ ಇಲ್ಲ ಅಥವಾ ನಮ್ಮ ಹತ್ರ ಯಾವುದೇ ರೀತಿ ಫಂಗಿಸೈಡ್ ಇಲ್ಲ ಅಂತಂದರೆ ಜಸ್ಟ್ ನೀವು ಸಿಂಪಲ್ಲಾಗಿ ಒಂದು ಎಲೋವೆರಾ ಪೀಸನ್ನು ತೊಗೊಂಡು ಆ ಒಂದು ಕಟ್ಟರ್ ಅಥವಾ ಪ್ರೂನರ್ ಮೇಲೆ ಚೆನ್ನಾಗಿ ಅದರಿಂದ ರಬ್ ಮಾಡಿ, ಇದರಿಂದ ಎಲೋವೆರಾದಲ್ಲಿ ರೂಟಿಂಗ್ ಹಾರ್ಮೋನ್ ಕೂಡ ಇರೋದ್ರ ಜೊತೆಗೆ ಇದೊಂದು ಫಂಗಿಸೈಡ್ ಪೆಸ್ಟಿಸೈಡ್ ಥರ ಕೆಲಸ ಮಾಡುತ್ತೆ. ಹಾಗಾಗಿ ಡೈಬೇಕಾಗಲ್ಲ, ಯಾವುದೇ ರೀತಿ ಗಿಡಗಳಲ್ಲಿ ಫಂಗಸ್ ಕೂಡ ಬರಲ್ಲ. ಅದ್ರ ಜೊತೆಗೆ ನೀವು ಏನು ಮಾಡ್ಬೋದು, ಈ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ದಾಸವಾಳ ಗಿಡದಲ್ಲಿ ಬ್ರಾಂಚಸ್ ಬರಲ್ಲ, ಕೇವಲ ಒಂದೊಂದೇ ಎಲೆಗಳು ಬಂದಿರುತ್ತೆ. ಆ ಒಂದು ಎಲೆಗಳನ್ನು ನೀವು ಈ ರೀತಿ ಪ್ಲಕ್ ಮಾಡಿ ಅಂದರೆ ಕಿತ್ತು ತೆಗೆದುಬಿಡಿ. ಇದರಲ್ಲಿ ಯಾವುದೇ ರೀತಿ ಫ್ಲವರಿಂಗ್ ಬರಲ್ಲ, ಇದು ಮುಂದೆ ಹೋಗಿ ಗ್ರೋತ್ ಕೂಡ ಆಗಲ್ಲ. ಇದರಿಂದ ಗಿಡದ ಎನರ್ಜಿ ಏನಾಗ್ತಾ ಇರುತ್ತೆ, ವೇಸ್ಟ್ ಆಗ್ತಾ ಇರುತ್ತೆ. ಈ ರೀತಿ ಇದನ್ನು ಚೆನ್ನಾಗಿ ಪ್ರೂನಿಂಗ್ ಮಾಡಿ ಬೇಡದೇ ಇರುವಂಥ ಎಲೆಗಳನ್ನು ತೆಗೆದುಬಿಟ್ಟು ನೀವೇನು ಮಾಡ್ಬೋದು, ಒಂದು 2 ರಿಂದ 3 ಇಂಚಿನಷ್ಟು ಆ ಪಾಟ್ನಲ್ಲಿರುವಂಥ ಮಣ್ಣನ್ನು ತೆಗೆದುಬಿಡಿ. ನಿಮಗೆ ರೀಪಾಟ್ ಮಾಡೋಕ್ಕಾಗ್ತಾ ಇಲ್ಲ, ರೂಟ್ ಪ್ರೂನಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ಸದ್ಯದಲ್ಲೇ ನಾವು ಇದನ್ನು ರೀಪಾಟ್ ಮಾಡಿದ್ದೀವಿ ಅನ್ನೋದಾದರೆ, ಇವಾಗ ಮತ್ತೆ ಅದರಲ್ಲಿ ಗ್ರೋತ್ ಪಡ್ಕೊಳ್ಬೇಕು ಅನ್ನೋದಾದರೆ ಈ ಕೆಲವೊಂದು ಸ್ಟೆಪ್ಪನ್ನು ನೀವು ಫಾಲೋ ಮಾಡಿ. ನೋಡಿ, ಈ ರೀತಿ ಸೈಡಲ್ಲಿರುವಂಥ ಮಣ್ಣನ್ನು ತೆಗೆದುಬಿಟ್ಟು ಸ್ವಲ್ಪ ಈ ರೀತಿ ಲೂಸ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಗಾಳಿ ಆಡೋದಕ್ಕೆ ಒಂದು 5 ರಿಂದ 10 ನಿಮಿಷ ಬಿಡಿ. ಆನಂತರ ಏನು ಮಾಡಿ, ಇದರಲ್ಲಿ ನಿಮ್ಮ ಹತ್ರ ಯಾವುದಾದ್ರೂ ಕಂಪೋಸ್ಟ್ ಇದ್ದರೆ ಕಂಪೋಸ್ಟ್ ಹಾಕಿ, ಇಲ್ಲ ಅಂತಂದರೆ ಮುಂದೆ ನಾನು ನಿಮಗೆ ಯಾವ ರೀತಿ ಒಂದು ಫರ್ಟಿಲೈಸರ್ ಮಾಡಬೇಕು ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ಕನೆಕ್ಟ್ ಆಗಿರಿ. ನೋಡಿ, ಈ ರೀತಿ ತೆಗೆದ ನಂತರ ನೀವೇನು ಮಾಡಬೇಕು, ಇದರಲ್ಲಿ ನಾನಿಲ್ಲಿ 2 ರಿಂದ 3 ಮುಡಿಗೆಯಷ್ಟು ನಾನಿಲ್ಲಿ ಕಂಪೋಸ್ಟನ್ನು ತೊಗೊಳ್ತಾ ಇದ್ದೀನಿ, ಕೌಡಂಗ್ ಕಂಪೋಸ್ಟ್. ಇದರ ಜೊತೆಗೆ ನಾನಿಲ್ಲಿ ಇನ್ನೆರಡು ವಸ್ತುಗಳನ್ನು ಹಾಕ್ಕೊಳ್ತೀನಿ. ಅದೇನು ಅಂತಂದರೆ ನೀಮ್ ಕೇಕ್ ಪೌಡ್ರ್. ಇದನ್ನು ಯಾಕೆ ಹಾಕಬೇಕು, ಇದರಲ್ಲಿ ಇಷ್ಟು ದಿನ ಇದು ಡಾರ್ಮೆನ್ಸಿನಲ್ಲಿತ್ತು, ಇದರ ರೂಟ್ಸ್ ತುಂಬ ವೀಕ್ ಆಗಿತ್ತು, ಬೇರುಗಳಲ್ಲಿ ಯಾವುದೇ ರೀತಿ ಆ್ಯಕ್ಟಿವಿಟಿ ಇರಲಿಲ್ಲ. ಹಾಗಾಗಿ ಬೇರುಗಳು ಸ್ಟ್ರಾಂಗ್ ಆಗಬೇಕು ಅಂತಂದರೆ ಅದಕ್ಕೆ ತುಂಬ ಎನರ್ಜಿ ಬೇಕು. ಆ ಎನರ್ಜಿಯನ್ನು ಈ ಒಂದು ಬೇವಿನ ಹಿಂಡಿ ಕೊಡುತ್ತೆ. ಜೊತೆಗೆ ನಾನಿಲ್ಲಿ 1 ಚಮಚದಷ್ಟು ಫ್ರೆಶ್ ಚಹಾ ಪುಡಿ, ಟೀ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಬೇರುಗಳ ಹತ್ತಿರ ಹಾಕೋದ್ರಿಂದ ಕೆಳಗಡೆಯಿಂದಾನೇ ಬೇರುಗಳ ಹತ್ತಿರದಿಂದಾನೇ ಮಣ್ಣು ಆ್ಯಸಿಡಿಕ್ ಆಗುತ್ತೆ. ಮುಂದೆ ನಾವು ಇದನ್ನು ಫರ್ಟಿಲೈಸರ್ ಮಾಡಿದ ನಂತರ ಬರುವಂಥ ಗ್ರೋತ್ ಚೆನ್ನಾಗಾಗುತ್ತೆ. ಆ ಒಂದು ಫರ್ಟಿಲೈಸರಲ್ಲಿರುವಂಥ ಪೋಷಕಾಂಶಗಳನ್ನು ಬೇರು ಹೀರ್ಕೊಳ್ಳೋದಕ್ಕೂ ಕೂಡ ಈ ಒಂದು ಟೀ ಪೌಡ್ರ್ ಸಹಾಯ ಮಾಡುತ್ತೆ. ಬೇವಿನ ಹಿಂಡಿ ಏನು ಮಾಡುತ್ತೆ ಅಂತಂದರೆ ಗಿಡಗಳಲ್ಲಿ, ಬೇರುಗಳಲ್ಲಿ ಯಾವುದೇ ರೀತಿ ಕೀಟಗಳು, ಫಂಗಸ್ ಬರದೇ ಇರೋ ರೀತಿ ತಡೆಯುತ್ತೆ. ಜೊತೆಗೆ ಗಿಡಗಳು ತುಂಬಾ ಆರೋಗ್ಯಕರವಾಗಿ ಬೆಳೆಯೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಈ ಎಲ್ಲ ಫರ್ಟಿಲೈಸರ್ಸನ್ನು ನಾವು ಒಂದು 2 ಮುಷ್ಟಿಯಷ್ಟು ಹಾಕಿದ್ರೂ ಸಾಕು. ಮತ್ತು ನಾವು ಮುಂದೆ ಸ್ವಲ್ಪ ದಿನ ಆದಮೇಲೆ ಯಾವುದಾದ್ರೂ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಆಗಿರ್ಬೋದು, ಯಾವುದಾದ್ರೂ ಒಂದು ಸಾಲಿಡ್ ಫರ್ಟಿಲೈಸರ್ ಕೂಡ ಮತ್ತೆ ನಾವು ಹಾಕಲೇಬೇಕಾಗುತ್ತೆ. ಹಾಗಾಗಿ ಹೆಚ್ಚಾಗಿ ನಾವೇನು ಫೀಡಿಂಗ್ ಮಾಡೋದು ಬೇಡ. ಹಾಕಿದ ನಂತರ ಆ ಮಣ್ಣೇನು ತೆಗೆದಿರ್ತೀವಲ್ಲ, ಅದೇ ಒಂದು ಮಣ್ಣಿನಿಂದ ಈ ಒಂದು ಫರ್ಟಿಲೈಸರನ್ನು ಕವರ್ ಮಾಡಿ ವಾಟ್ರಿಂಗ್ ಮಾಡಿ. ಯಾಕೆ ಕವರ್ ಮಾಡಬೇಕು, ಯಾವುದೇ ಒಂದು ಫರ್ಟಿಲೈಸರನ್ನು ಮೇಲೆ ಓಪನ್ ಆಗಿ ಬಿಡಬೇಡಿ, ಸ್ಪೆಷಲ್ಲಾಗಿ ಡ್ರೈ ಫರ್ಟಿಲೈಸರ್. ಯಾಕಂತಂದರೆ ನಾವು ಅದನ್ನು ಎಷ್ಟು ಒಳಗಡೆ ಹಾಕಿ ಮೇಲೆ ಮಣ್ಣಿನಿಂದ ಮುಚ್ತೇವೋ ಆ ಒಂದು ಫರ್ಟಿಲೈಸರಲ್ಲಿರುವಂತಹ ಎಲ್ಲ ವಸ್ತುಗಳು ಗಿಡಗಳಿಗೆ ಡೈರೆಕ್ಟಾಗಿ ತಲುಪುತ್ತೆ. ನೀವು ಹಾಗೆ ಓಪನ್ ಆಗಿಟ್ರಿ ಅಂತಂದರೆ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಏನಾಗುತ್ತೆ, ಬಿಸಿಲಿಗಾಗಿರ್ಬೋದು ಅಥವಾ ಇನ್ಯಾವುದೋ ಕಾರಣಕ್ಕೆ ಅದು ವೇಸ್ಟಾಗಿ ಹೋಗ್ಬೋದು. ನೋಡಿ, ಪ್ರೂನಿಂಗ್ ಮಾಡಿದ ನಂತರ ಗಿಡ ಎಷ್ಟು ಒಂದು ಶೇಪಲ್ಲಿ, ಒಂದು ಒಳ್ಳೆಯ ಆಕಾರದಲ್ಲಿ ಬಂದಿದೆ. ಇದರಲ್ಲಿ ಗ್ರೋತ್ ಬಂದ ನಂತರ ಇನ್ನೂ ಚೆನ್ನಾಗಿ ಈ ಗಿಡ ನೋಡೋದಕ್ಕೆ ಕಾಣಿಸುತ್ತೆ. ಅಷ್ಟೇ ಅಲ್ಲ, ನೀವೇನು ಮಾಡ್ಬೋದು, ಇವಾಗ ತುಳಸಿ ಗಿಡದ ಬೀಜಗಳನ್ನು ಹಾಕ್ಕೊಳ್ಬೋದು, ಗಿಡದ ಒಂದು ರೀಪಾಟ್ ಮಾಡ್ಬೋದು. ತುಳಸಿ ಗಿಡ ಚೆನ್ನಾಗಿ ಬೆಳೀತಾ ಇಲ್ಲ, ಇಷ್ಟು ದಿನ ಅದು ಕೂಡ ಡಾರ್ಮೆನ್ಸಿನಲ್ಲಿತ್ತು, ಆ ಗಿಡವನ್ನು ಕೂಡ ನೀವು ಇವಾಗ ಏನು ಮಾಡ್ಬೋದು, ಪ್ರೂನಿಂಗ್ ಮಾಡ್ಕೊಳ್ಬೋದು, ಸೀಡ್ಸಿಂದ ಗಿಡಗಳನ್ನು ಬೆಳೆಸ್ಕೊಳ್ಬೋದು, ರೀಪಾಟ್ ಮಾಡ್ಬೋದು. ಇದೇ ರೀತಿ ಹಲವಾರು ಗಿಡಗಳನ್ನು, ಪರ್ಮನೆಂಟ್ ಪ್ಲಾಂಟ್ಸನ್ನು ನೀವು ಇವಾಗ ಏನು ಮಾಡ್ಬೋದು, ರೂಟ್ ಪ್ರೂನಿಂಗ್, ಪಾಟಿಂಗ್ ಹಾಗೂ ಹಾರ್ಡ್ ಪ್ರೂನಿಂಗ್ ಕೂಡ ಮಾಡ್ಕೊಳ್ಬೋದು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ವಸಂತ ಕಾಲದಲ್ಲಿ ಯಾವ್ಯಾವ ಒಂದು ಗಾರ್ಡನಿಂಗ್ ಕೆಲಸವನ್ನು ಮಾಡ್ಕೊಳ್ಬೋದು. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ಕೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಜೊತೆಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ನನಗೆ ತುಂಬಾ ಖುಷಿ ಕೊಡುತ್ತೆ.